ರಾಮಾಯಣ ಅಂದ ತಕ್ಷಣ ಫಸ್ಟು ಎಲ್ಲರಿಗೂ ಕೂಡ ನೆನಪಾಗುವಂತಹದ್ದು ಸೀತೆಯನ್ನು ಅಪಹರಿಸಿದಂತಹ ಒಂದು ಸನ್ನಿವೇಶ. ಆ ಒಂದು ಸನ್ನಿವೇಶವನ್ನು ಈ ಬಾರಿಯ ಫ್ಲವರ್ ಶೋನಲ್ಲಿ ತೋರಿಸುವಂತಹ ಪ್ರಯತ್ನ ಆಗಿದೆ. ಸದ್ಯ ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ರಾವಣ ಸೀತೆಯನ್ನು ಅಪಹರಿಸಿದಂತಹ ಒಂದು ಸ್ಥಳ, ಏನು ಪಂಚವಟಿ ಈ ಒಂದು ಸ್ಥಳದ ಹೆಸರು. ಸೊ ಈ ಒಂದು ಸ್ಥಳವನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನ ಆಗಿದೆ. ಈ ಬಾರಿಯ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 217ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಅಂದರೆ ವಿಶೇಷವಾಗಿ ಈ ಬಾರಿ ರಾಮಾಯಣವನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನ ನಡೀತಾ ಇರುವಂಥದ್ದು. ಹಾಗೆ ಸದ್ಯ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಪಂಚವಟಿ, ಅಂದರೆ 5 ಆಲದ ಮರಗಳಿಂದ ಕೂಡಿರುವಂತಹ ಒಂದು ಸ್ಥಳ. ಈ ಒಂದು ಸ್ಥಳದಲ್ಲೇ ಏನು ರಾಮ, ಲಕ್ಷ್ಮಣ ಹಾಗೆ ಸೀತೆ ಬಹಳ ವರ್ಷ ತಮ್ಮ ವನವಾಸದ ಸಮಯವನ್ನ ಕಳೀತಾರೆ. ಸೊ ಈ ಒಂದು ಸ್ಥಳ ಈಗ ಸದ್ಯ ನಾಸಿಕ್ನಿಂದ ಅಂದರೆ ಉತ್ತರಕ್ಕೆ ಇದೆ, ಅಂದರೆ ಗೋದಾವರಿ ನದಿ ತಟದಲ್ಲಿ ಈ ಒಂದು ಸ್ಥಳ ಇರುವಂತಹದ್ದು. ಈ ಒಂದು ಸ್ಥಳದಲ್ಲೇ ಏನು ಮಾಯಾಜಿಂಕೆಯಾಗಿ ಬಂದಂತಹ ಮಾರೀಚನ ಹತ್ಯೆ ಕೂಡ ಆಗುತ್ತೆ, ಹಾಗೆ ಸೀತೆಯ ಅಪಹರಣವೂ ಕೂಡ ಆಗುತ್ತೆ. ಹಾಗೆ ಸೀತೆಯ ಅಪಹರಣವನ್ನ ತಡೆಯಲಕ್ಕೂ ಹೋದಂತಹ ಜಟಾಯುವನ್ನ ವಧೆಯೂ ಕೂಡ ಈ ಒಂದು ಸ್ಥಳದಲ್ಲೇ ಆಗುವಂಥದ್ದು ಬಹಳ ವಿಶೇಷವಾಗಿದೆ. ನೀವು ನೋಡ್ತಾ ಇರ್ಬೋದು, ನಿಜಕ್ಕೂ ಕೂಡ ಒಂದು ಕಡೆ ಹೂಗಳಿಂದ ಅಲಂಕೃತವಾದಂತಹ ವಾಲ್ಮೀಕಿಯ ಜೀವನ ಚರಿತ್ರೆ, ಆದರೆ ಮತ್ತೊಂದು ಕಡೆ ನಿಜಕ್ಕೂ ಕೂಡ ಕಾಡಿಗೆ ಬಂದಂತೆ ಭಾಸವಾಗುವಂತಹ ಈ ಒಂದು ಪಂಚವಟಿಯ ಕಲಾಕೃತಿ ಇರುವಂತಹದ್ದು. ಅಂದರೆ ನೀವು ನೋಡ್ತಾ ಇರ್ಬೋದು, ಜಿಂಕೆ ಆಗಿರಬಹುದು, ನವಿಲಾಗಿರಬಹುದು, ಗಿಳಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಪಕ್ಷಿಗಳ ಜೊತೆಗೆ ಬೇರೆ ಬೇರೆ ಗಿಡಗಳು, ಮರಗಳು ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿರುವಂಥದ್ದು. ಹಾಗೆ ಬರುವಂತಹ ಜನರಿಗೆ ನಿಜಕ್ಕೂ ಕೂಡ ಕಾಡಿನ ಎಫೆಕ್ಟ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಸೌಂಡ್ ಎಫೆಕ್ಟ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ನಿಜಕ್ಕೂ ಕೂಡ ಒಳಗೆ ಬಂದ ತಕ್ಷಣ ಯಾವುದೋ ಒಂದು ಕಾಡಿಗೆ ಬಂದಂತೆ ಇದು ಫೀಲ್ ಆಗುತ್ತೆ. ಜನರು ಕೂಡ ಅಷ್ಟೇ ಖುಷಿಯಿಂದ ಈ ಒಂದು ಫ್ಲವರ್ ಶೋನ ನೋಡಿ ಕಣ್ ತುಂಬಿಕೊಳ್ತಾ ಇರುವಂಥದ್ದು. ಹಾಗೆ ವಿಶೇಷವಾಗಿ ಈ ಒಂದು ಫ್ಲವರ್ ಶೋಗೆ ಮಕ್ಕಳು ಬರ್ತಾ ಇದ್ದಾರೆ. ಅಂದರೆ ಸ್ಕೂಲ್ ಮಕ್ಕಳಿಗೆ ಅಂದರೆ ಸ್ಪೆಷಲ್ ಆಗಿ ಆಫರ್ ಇರುವಂಥದ್ದು, ಅಂದರೆ ಯಾವುದೇ ರೀತಿ ಅಂದರೆ ಉಚಿತವಾಗಿ ಬಂದು ನೋಡ್ಕೊಂಡು ಹೋಗುವಂಥದ್ದು. ಅವ್ರಿಗೆ ಯಾವುದೇ ರೀತಿ ಟಿಕೆಟ್ ಪ್ರೈಸ್ ಇಲ್ಲ. ಸೊ ಹಾಗಾಗಿ ವಿವಿಧ ಶಾಲೆಗಳ ಮಕ್ಕಳು ಬಂದು ಈ ಒಂದು ಫ್ಲವರ್ ಶೋನ ಕಣ್ ತುಂಬಿಕೊಳ್ತಾ ಇರುವಂಥದ್ದು. ಸದ್ಯ ನನ್ನ ಜೊತೆ ಕೆಲವೊಂದಿಷ್ಟು ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಹೇಗೆ ಅನಿಸ್ತಿದೆ ಅಂತ ಹೇಳಿ. ಫ್ಲವರ್ ಶೋಗೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ ಹೂಗಳನ್ನೆಲ್ಲ ನೋಡಿ? ತುಂಬ ಖುಷಿ ಆಗ್ತಿದೆ. ವೆರೈಟೀಸ್ ಹೂ ಎಲ್ಲ ನೋಡ್ತಿದ್ದೀವಿ. ನಮ್ಮ ಸ್ಕೂಲ್ ಹೆಸರು, ನನ್ನ ಹೆಸರು ಅನಿತಾ, ನಮ್ಮ ಸ್ಕೂಲ್ ಹೆಸರು GHS ಶಿವನಗರ. ನಮ್ಮ ಸ್ಕೂಲ್ ವತಿಯಿಂದ ನಮ್ಮ ಸರ್ರು ಟೀಚರ್ಸ್ ಎಲ್ಲ ಕರ್ಕೊಂಬಂದಿದ್ದಾರೆ. ಎಕೋ ಕ್ಲಬ್ ಕಾರ್ಯಕ್ರಮ ಇದೆ, ಅದರಿಂದ ಕರ್ಕೊಂಬಂದಿದ್ದಾರೆ. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಈ ಫ್ಲವರ್ಸ್ ಎಲ್ಲ ನೋಡೇ ಇರಲಿಲ್ಲ, ಮಸ್ತಾಗಿದೆ ಎಲ್ಲನೂ ನೋಡೋಕ್ಕೆ. ಎಲ್ಲ ಥರದ ಹೂವನ್ನು ನೋಡ್ಬೋದು. ಮತ್ತು ಇಲ್ಲಿ ಶಬರಿ, ಇದು ರಾಮಾಯಣದೆಲ್ಲ ಸಖತ್ತಾಗಿದೆ, ನೋಡ್ರಿ ನೀವು ಬೇಕಾದರೆ, ಮಸ್ತಾಗಿದೆ ಮಾತ್ರ. ಓಕೆ, ಯೂಶಲಿ ರಾಮಾಯಣ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ 1-2 ಪಾಠ ಇರುತ್ತೆ ಅಷ್ಟೇ. ಅಂದರೆ ಪ್ರತಿ ವರ್ಷವೂ 1-2 ಪಾಠ ಇರುತ್ತೆ, 1-2 ಪದ್ಯ ಇರುತ್ತೆ. ಬಟ್ ಇಲ್ಲಿ ಬಂದು ಹೂಗಳಲ್ಲಿ ನೋಡಿ ವಾಲ್ಮೀಕಿಯ ಜೀವನ ಚರಿತ್ರೆ ಆಗ್ಬೋದು, ರಾಮಾಯಣನ ನೋಡಿ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ನಾವು ಪಾಠದಲ್ಲೆಲ್ಲ ಕೇಳಿದ್ವಿ, ಮಿಸ್ಸು ಶಬರಿ ಅನ್ನೋ ಪಾಠನೂ ಮಾಡಿದ್ರು. ಇವಾಗ ಇಲ್ಲಿ ಬಂದಾಗ ಗೊತ್ತಾಗ್ತಿದೆ ಹಿಂಗೆಲ್ಲ ಇದೆ. ಮತ್ತು ಇಲ್ಲೆಲ್ಲ ಚೆನ್ನಾಗಿದೆ, ಫ್ಲವರ್ ಎಲ್ಲ ಡೆಕೋರೇಟ್ ಮಾಡಿ. ಇವತ್ತು ವಾಲ್ಮೀಕಿ ಅವ್ರದ್ದು ಡೆಕೋರೇಟ್ ಮಾಡಿದ್ದಾರೆ ಇಲ್ಲೆಲ್ಲ. ಖುಷಿ ಆಯಿತು ನಮ್ಮ ಕ್ಲಾಸ್ಮೇಟ್ ಜೊತೆ ಎಲ್ಲ ಬಂದು ನೋಡಿದ್ದಕ್ಕೆ. ಒಳ್ಳೆ ಟ್ರಿಪ್ ಆಗ್ತಿದೆ ಹಾಗಾದರೆ. ಆಗಿದೆ. ಓಕೆ, ನಿಮಗೆ ಹೇಗೆ ಅನ್ನಿಸ್ತದೆ ಇಷ್ಟು ಫ್ಲವರ್ಸ್ನ ಒಟ್ಟಿಗೆ ನೋಡಿದರೆ ಯಾವತ್ತಾದರೂ? ಇಲ್ಲ, ಯಾವತ್ತೂ ನೋಡಿದ್ದಿಲ್ಲ. ಇಲ್ಲಿ ಸಖತ್ತಾಗಿದೆ, ಎಲ್ಲ ಫ್ಲವರ್ಸು ಕಲರ್ಫುಲ್ಸ್ ಆಗಿದೆ. ಇದು ಈ ಫ್ಲವರ್ಸ್ ಎಲ್ಲ ನಾವು ನೋಡೇ ಇದ್ದಿಲ್ಲ ಎಲ್ಲಿತ್ತು ಅಂತ. ಇಲ್ಲಿ ಬಂದಾದ್ಮೇಲೆ ಇದು ಡಿಸೈನ್ಸ್ ಎಲ್ಲ ನೋಡಿ ಇದ್ರದ್ದು ಮಸ್ತಾಗಿ ರಾಮಾಯಣ ಎಲ್ಲ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ, ನೋಡೋಕೆ ತುಂಬ ಖುಷಿ ಆಯಿತು. ನೀವು ಇದೇ ಫಸ್ಟ್ ಟೈಮ್ ಬರ್ತಿರೋದಾ ಇಲ್ಲ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ಖುಷಿ ಆಗ್ತಿದೆ. ತುಂಬ ಫ್ರೆಂಡ್ಸ್ ಜೊತೆ ಬರೋದು ಇನ್ನೂ ತುಂಬ ಮೆಮೊರಬಲ್. ಇದೊಂಥರ ಟ್ರಿಪ್ ಥರ ಆಗಿದೆ ನಮಗೆ. ಎಂಜಾಯ್ ಮಾಡ್ತಾ ಹೆವಿ ಎಂಜಾಯ್ ಮಾಡ್ತಿದ್ದೀವಿ. ಓಕೆ, ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತಾ ಇದ್ದೀವಿ ರಾಮಾಯಣ ವಾಲ್ಮೀಕಿ ಬಗ್ಗೆ, ಈಗ ಇಲ್ಲಿ ಬಂದು ಫ್ಲವರ್ಸ್ಗಳಲ್ಲಿ ನೋಡ್ತಾ ಇರೋದು ಅದು ಇನ್ನೂ ನೆನಪಾಗುತ್ತೆ. ಅಂದರೆ ನೋಡಿದ ತಕ್ಷಣ ನಮಗೆ ನೆನ್ಪುಳಿಯುತ್ತೆ. ಇದೆಲ್ಲ ನೋಡಿದ ತಕ್ಷಣ ಓ ಹಿಂಗಿತ್ತಾ, ಈ ಥರ ಫ್ಲವರ್ಸ್ ಇತ್ತಾ, ಈ ಥರ ರಾಮ ಎಲ್ಲ ಹೋಗ್ತಿದ್ರಾ ಅಂತೆಲ್ಲ ನೆನಪಾಗುತ್ತೆ. ನೀವೆಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿದೆ, ಫ್ಲವರ್ಸ್ ತುಂಬ ಖುಷಿ ಆಗ್ತಿದೆ. ಈ ಥರ ಫ್ಲವರ್ಸು ನಾನು ನೋಡಿದ್ದೇ ಇಲ್ಲ. ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಬಿಟ್ಟು ನಾನು ಯಾವುದೇ ಫ್ಲವರ್ಸು ನೋಡಿಲ್ಲ. ಫಸ್ಟ್ ಟೈಮ್ ಈ ಥರ ಲಾಲ್ಬಾಗಿಗೆ ಬಂದು ನೋಡ್ತಿರೋದು ನಾನು. ನೀವು ಫಸ್ಟ್ ಟೈಮಾ? ಇಲ್ಲ, ತುಂಬ ಸಲ ಬಂದಿದ್ದೀನಿ. ಚೆನ್ನಾಗಿದೆ ಈ ಸಲ. ಫ್ಲವರ್ಸ್ ಜಾಸ್ತಿ ಇಷ್ಟ ಆಯಿತು. ನಾರ್ಮಲ್ ಆಗಿಂತ ಈ ಸಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಫ್ಲವರ್ ಪಾಟ್ಸ್ ಎಲ್ಲ ಇದೆ? ಆ ಥರ ಏನಾದ್ರು ಜಾಸ್ತಿ ಇದೆ. ಅಂದರೆ ರೆಗ್ಯುಲರ್ ಆಗಿ ಹೂವುಗಳು ನೋಡ್ತಾ ಇರ್ತಾರೆ. ಹಾಂ. ಬಟ್ ಇಷ್ಟು ಒಟ್ಟಿಗೆ ನೋಡಿದ್ರಾ? ಇಲ್ಲ ಇಲ್ಲ, ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಮೇಡಮ್, ನಿಮ್ಮ ಮಕ್ಕಳು ನೋಡಿದ್ರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ನೀವು ಕೂಡ ತುಂಬ ಖುಷಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಖಂಡಿತ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನು ಈ ಜಾಗಕ್ಕೆ ಕರ್ಕೊಂಡು ಬಂದಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನೆನ್ನೆ ತಾನೇ ನಾವು ನ್ಯೂಸ್ ಪೇಪರಲ್ಲಿ ಓದಿದ್ವಿ, ಗೌರ್ಮೆಂಟ್ಸ್ ಅಂದರೆ ಸ್ಕೂಲ್ ಮಕ್ಕಳಿಗೆ ವಿತ್ ಯೂನಿಫಾರ್ಮ್ ಬಂದಾಗ ಅವರಿಗೆ ಫ್ರೀ ಇರುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಇಕೋ ಕ್ಲಬ್ಬಿಂದ ಒಂದು ಆ್ಯಕ್ಟಿವಿಟಿ ಮಾಡಬೇಕಾಗಿತ್ತು, ಕಂಡಕ್ಟ್ ಮಾಡಬೇಕಾಗಿತ್ತು. ಅದರಲ್ಲೂ ಮಕ್ಕಳಿಗೆ ಎನ್ವಿರಾನ್ಮೆಂಟ್ ರಿಲೇಟೆಡು ನಾವು ಹೇಗೆ
ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಮತ್ತು ವಿವಿಧ ರೀತಿಯ ಸಸ್ಯಗಳನ್ನು ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ನಮಗೂ ಇತ್ತು. ಹಾಗಾಗಿ ಇದು ಒಳ್ಳೆ ಟೈಮ್, ನಾವು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬರೋದು ಸೂಕ್ತ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸ್ಪೀಶೀಸ್, ನಾವು ಎಲ್ಲ ಪ್ರಭೇದಕ್ಕೆ ಸೇರಿರುವಂತಹ ಹೂಗಳನ್ನು ಮಕ್ಕಳಿಗೆ ತೋರಿಸ್ತಾ ಇದೀವಲ್ಲ, ಅದು ತುಂಬ ಖುಷಿ ಕೊಡ್ತಾ ಇದೆ. ಮತ್ತು ಇಲ್ಲಿ ನಾವು ಏನು ರಾಮಾಯಣವನ್ನು ಸ್ಟೋರಿ ಕ್ರಿಯೇಟ್ ಮಾಡಿದಾರಲ್ಲ ಅದು ಮಕ್ಕಳು ಜಸ್ಟ್ ಪಾಠದಲ್ಲಿ ಕೇಳಿದ್ರು, ಬಟ್ ಇವತ್ತು ಅವ್ರು ನೋಡ್ತಾ ಇದ್ದಾರಲ್ವಾ, ಅದನ್ನ ಇಲ್ಲಿ ಅನಲೈಸ್ ಮಾಡ್ತಾ ಇದ್ದಾರೆ, ರೀಕಾಲ್ ಆಗ್ತಾ ಇದೆ ಅವರಿಗೆ. ಅದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ನೋಡ್ತಾ ಇರ್ಬೋದು ಮಕ್ಕಳ ಖುಷಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿ ವರ್ಷವೂ ಕೂಡ ಒಂದೆಲ್ಲ ಪಾಠ ಇರುತ್ತೆ, ಇಲ್ಲ ಒಂದು ಪದ್ಯ ಇರುತ್ತೆ. ಬಟ್ ಆದರೆ ಇಲ್ಲಿ ಬಂದು ಎಲ್ಲವೂ ಕೂಡ ಮಾಡೆಲ್ಸ್ಗಳಲ್ಲಿ ನೋಡಿ ತಿಳ್ಕೊಳ್ಳುವಂಥದ್ದು, ಹಿಂದೆ ಕಲಿತಂತಹ ಪಾಠಗಳೇನಿದೆ ಅವೆಲ್ಲವೂ ಕೂಡ ರೀಕಾಲ್ ಮಾಡ್ಕೋತಾ ಇರುವಂಥದ್ದು ಮಕ್ಕಳು. ಅದರಲ್ಲೂ ಕೂಡ ಹೂಗಳಲ್ಲಿ ಅರಳಿರುವಂತಹ ಈ ರೀತಿಯ ವಾಲ್ಮೀಕಿಯ ಜೀವನ ಚರಿತ್ರೆ ಹಾಗೂ ಜೊತೆಗೆ ರಾಮಾಯಣವನ್ನು ಮಕ್ಕಳೆಲ್ಲರೂ ನೋಡಿ ಖುಷಿ ಪಡ್ತಾ ಇದ್ದಾರೆ. ನೀವು ಕೂಡ ಬರ್ಬೋದು. ಜನವರಿ 27ರವರೆಗೂ ಕೂಡ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಸೊ ನೀವು ಬಂದು ಈ ಒಂದು ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋನ ಕಣ್ತುಂಬಿಕೊಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.